ರಂಜಾನಿನ ನಂತರ ಮತ್ತೆ ಒಂದು ಅಮೂಲ್ಯ ಅವಕಾಶ ಬಂದಿದೆ. ಈ 10 ದಿನಗಳಲ್ಲಿ ಮಾಡಿದ ಒಂದು ಸಣ್ಣ ಒಳ್ಳೆಯ ಕಾರ್ಯವು ಸಾಮಾನ್ಯ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಮೌಲ್ಯವನ್ನು ಹೊಂದಿದೆ. ಅಲ್ಲಾಹನು ಸ್ವತಃ ಈ ದಿನಗಳ ಮೇಲೆ ಪ್ರಮಾಣವನ್ನು ಮಾಡಿದ್ದಾನೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೂ ಕೂಡ ಹೇಳಿದ್ದಾರೆ, ಈ ದಿನಗಳಲ್ಲಿ ಮಾಡಿದ ಸತ್ಕಾರ್ಯಗಳಿಗಿಂತ ಅಲ್ಲಾಹನಿಗೆ ಇನ್ನಾವ ದಿನಗಳ ಕಾರ್ಯವು ಹೆಚ್ಚು ಪ್ರಿಯವಲ್ಲ ಎಂದು. ಹೌದು, ಇದುವೇ ಜಿಲ್ಹಜ್ಜ ಮೊದಲನೆಯ 10 ದಿನಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬನ್ನಿ ನಾವು ಇಂದು ಜಿಲ್ಹಜ್ಜಾದ ಮೊದಲನೆಯ 10 ದಿನಗಳ ಮಹತ್ವವನ್ನು ತಿಳಿಯೋಣ. ಜಿಲ್ಹಜ್ಜಾದ ಮೊದಲನೆಯ 10 ದಿನಗಳು ಯಾವುವು ಎಂದರೆ, ನಾವು ಬಕ್ರಾ ಈದ್ ಮಾಡುವ ಮುಂಚೆ ಬರುವ 9 ದಿನಗಳು ಮತ್ತು ಹಬ್ಬದ ದಿನವನ್ನು ಹಿಡಿದು 10 ದಿನಗಳಾಗುತ್ತವೆ. ಈ 10 ದಿನಗಳ ಮಹತ್ವ ಏನು ಎಂದು ನಾವು ನೋಡೋಣ. ಉರ್ದು ಕ್ಯಾಲೆಂಡರ್ ಪ್ರಕಾರ 1ನೇ ತಾರೀಕಿನಿಂದ ಬಕ್ರಾ ಈದ್ 10ನೇ ತಾರೀಕುವರೆಗೂ ಇದು ಜಿಲ್ಹಜ್ಜಾದ ಸಮಯವಾಗಿರುತ್ತದೆ. ನಾವು ನೋಡುವುದಾದರೆ ಇಂಡಿಯಾದಲ್ಲಿ 2026ರ ಕ್ಯಾಲೆಂಡರ್ ಪ್ರಕಾರ ಮೇ 18ರಿಂದ 27ರವರೆಗೆ ಈ ದಿನಗಳು ನಮಗೆ ಸಿಗುತ್ತವೆ. ಇಷ್ಟೊಂದೆಲ್ಲ ಮಹತ್ವವನ್ನು ಹೊಂದಿರುವ ಈ 10 ದಿನಗಳು ನಮಗೆ ಸಿಕ್ಕಿದ್ದಕ್ಕೆ ಆ ಅಲ್ಲಾಹನಿಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ 10 ದಿನಗಳಲ್ಲಿ ನಾವು ಎಷ್ಟು ನಮ್ಮ ಕೈಲಿ ಸಾಧ್ಯವೋ ಅದಕ್ಕಿಂತ ಹೆಚ್ಚು ನಾವು ಪ್ರಯತ್ನ ಪಟ್ಟು ಅಲ್ಲಾಹನ ಆರಾಧನೆ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಯಾಕೆ ಎಂದರೆ ಅಲ್ಲಾಹನಿಗೆ ಈ ಸಮಯದಲ್ಲಿ ಯಾರು ಒಳ್ಳೆಯ ಕೆಲಸನ ಮಾಡುತ್ತಾರೋ, ಅಲ್ಲಾಹನ ಆರಾಧನೆ ಮಾಡುತ್ತಾರೋ, ಅದು ಸಾಮಾನ್ಯವಾದ ದಿನಗಳಲ್ಲಿ ಮಾಡುವುದಕ್ಕಿಂತ ಈ ಸಮಯದಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ಅಲ್ಲಾಹನಿಗೆ ತುಂಬ ಇಷ್ಟವಾಗುತ್ತದೆ. ಅದಕ್ಕೆ ನಾವು ಈ ಸಮಯದಲ್ಲಿ ಈ 10 ದಿನದಲ್ಲಿ ಏನೇನು ಮಾಡಬೇಕು ಎಂದು ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಹೆಚ್ಚು ಹೆಚ್ಚು ದುವಾ ಮಾಡಬೇಕು. ಯಾಕೆ ಎಂದರೆ ಈ 10 ದಿನಗಳಲ್ಲಿ ಅಲ್ಲಾಹನು ಹೆಚ್ಚು ನಮ್ಮ ದುವಾಗಳನ್ನು ಸ್ವೀಕರಿಸಿಕೊಳ್ಳುತ್ತಾನೆ ಮತ್ತು ನಮ್ಮ ದುವಾಗಳನ್ನು ಕಬೂಲ್ ಮಾಡುತ್ತಾನೆ. ಹಾಗಾಗಿ ನಮ್ಮ ಸಮಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಾಹನ ಆರಾಧನೆಯಲ್ಲಿ ತೊಡಗಿಸಿಕೊಂಡು ನಾವು ಮನಸ್ಫೂರ್ತಿಯಾಗಿ ಅಲ್ಲಾಹನ ಬಳಿ ಕುಳಿತುಕೊಂಡು ನಾವು ನಮ್ಮ ಮನಸ್ಸಿನ ಇಚ್ಛೆಯನ್ನು ಪೂರೈಸು ಎಂದು ನಾವು ದುವಾ ಮಾಡಿದಾಗ ಇನ್ಶಾ ಅಲ್ಲಾ ಈ ವರ್ಷ ನಮಗೆ ಅಲ್ಲಾಹನು ನಾವು ಬೇಡಿರುವಂತಹ ಎಲ್ಲ ದುವಾಗಳನ್ನು ಕಬೂಲ್ ಮಾಡುತ್ತಾನೆ. ಎರಡನೆಯದ್ದು ಏನು ಎಂದರೆ ಖುರಾನ್ ಓದಬೇಕು. ಈ 10 ದಿನಗಳಲ್ಲಿ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಖುರಾನ್ ಓದಬೇಕು. ಪ್ರತಿದಿನ ಕನಿಷ್ಠ ಕೇವಲ ಕೆಲವು ಆಯತ್ಗಳನ್ನಾದರೂ ನಾವು ಓದಬೇಕು. ಖುರಾನ್ ನಮ್ಮ ಮನಸ್ಸಿನಲ್ಲಿ ಅಲ್ಲಾಹನ ಕಾಂತಿಯನ್ನು, ನೂರನ್ನು ಕೊಡುತ್ತದೆ. ಮೂರನೆಯದ್ದು, ನಾವು ಸಮಯಕ್ಕೆ ಸರಿಯಾಗಿ ನಮಾಜನ್ನು ತಪ್ಪಿಸದೆ ನಾವು 5 ಹೊತ್ತು ನಮಾಜ್ ಮಾಡಬೇಕು ಮನಸ್ಫೂರ್ತಿಯಾಗಿ. ಈ ಸಮಯದಲ್ಲಿ ವಿಶೇಷವಾದ ಈ 10 ದಿನಗಳಲ್ಲಿ ನಾವು ಮಾಡುವಂತಹ ನಮಾಜಿನ ಅಜರ್ ತುಂಬ ಅಲ್ಲಾಹನು ನಮಗೆ ಕೊಡುತ್ತಾನೆ. ಹಾಗಾಗಿ ನಾವು ನಮಾಜನ್ನು ಕಜಾ ಮಾಡದೆ, ತಪ್ಪಿಸದೆ ಪ್ರತಿದಿನ ನಮಾಜ್ ಮಾಡಬೇಕು. ನಾಲ್ಕನೆಯದ್ದು, ತಕ್ಬೀರ್ ಹೆಚ್ಚು ಹೇಳಬೇಕು. ತಕ್ಬೀರ್ ಎಂದರೆ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಈ ತಕ್ಬೀರ್ಗಳನ್ನು ಮನೆಗಳಲ್ಲಿ, ರಸ್ತೆಗಳಲ್ಲಿ, ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ನಾವು ಈ 10 ದಿನ ಓದಬೇಕು. ಐದನೆಯದ್ದು, ಅರ್ಫಾತಿನ ದಿನದ ರೋಜಾ ಮಾಡುವುದು. ಅರ್ಫಾತಿನ ದಿನ ಯಾವಾಗ ಬರುತ್ತೆ ಎಂದರೆ, ನಾಳೆ ಬಕ್ರಾ ಈದ್ ಇದೆ ಎಂದರೆ ಅದರ ಹಿಂದಿನ ದಿನ 9ನೆಯ ದಿನ ಯೌಮೆ ಅರ್ಫಾತಿನ ರೋಜಾ ಆಗಿರುತ್ತದೆ. ಈ ರೋಜಾ ಮಾಡುವುದರಿಂದ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಯಾರು ಈ ರೋಜಾವನ್ನು ಮಾಡುತ್ತಾರೋ ಅರ್ಫಾತಿನ ದಿನದ ಉಪವಾಸ ಕಳೆದ 1 ವರ್ಷ ಮತ್ತು ಬರುವ 1 ವರ್ಷದ ಪಾಪಗಳಿಗೆ ಕಫಾರ ಆಗುತ್ತದೆ ಎಂದು. ಹಾಗಾಗಿ ನಾವು ಈ ರೋಜೆಯನ್ನು ತಪ್ಪದೆ ಮಾಡುವಂತಹ ಅವಕಾಶವನ್ನು ಆ ಅಲ್ಲಾಹನು ನಮಗೆ ನೀಡಲಿ ಎಂದು ಅಲ್ಲಾಹನನ್ನು ಬೇಡಿಕೊಳ್ಳೋಣ ಮತ್ತು ಈ ರೋಜಾವನ್ನು ಇರಲು ಪ್ರಯತ್ನ ಮಾಡೋಣ. ಇಷ್ಟೊಂದೆಲ್ಲ ವಿಶೇಷತೆಯನ್ನು ಹೊಂದಿರುವ ಈ 10 ದಿನಗಳು ನಮಗೆ ಸಿಕ್ಕಿರುವುದು ನಮ್ಮ ಭಾಗ್ಯವಾಗಿದೆ. ಈ 10 ದಿನಗಳಲ್ಲಿ ನಾವು ಆ ಅಲ್ಲಾಹನನ್ನು ಒಲಿಸಿಕೊಳ್ಳೋಣ, ಅವನ ಪ್ರೀತಿಯನ್ನು ಗಳಿಸೋಣ, ನಮ್ಮ ದುನಿಯಾ ಮತ್ತು ಆಖಿರತ್ತಿನ ರಕ್ಷಣೆಯನ್ನು ಪಡೆಯೋಣ. ಜಿಲ್ಹಿಜ್ಜಾದ 10 ದಿನದ ವಿಶೇಷಗಳನ್ನು ನಿಮ್ಮ ಆತ್ಮೀಯರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ. ಈ ರೀತಿ ಇಸ್ಲಾಮಿನ ಮಾಹಿತಿಗಾಗಿ ನಮ್ಮ ಚಾನಲ್ ಇಸ್ಲಾಂ ವಿತ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಸಿಗೋಣ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.